ಏನ್ ಮಾಡೋದು, ಕಾಲ್ ನೋವ್ತಾ ಇದೆ, ಅದಕ್ಕೆ ಕಿಚನ್ ಸ್ಲ್ಯಾಬ್ ಮೇಲೆ ಏನ್ ಮಾಡಿದ್ರಿ ನೀವು ವೀಕೆಂಡ್ ಅಲ್ಲಿ? ನನ್ನ ವಿಡಿಯೋಗೋಸ್ಕರ ಕಾಯ್ತಾ ಇದ್ರಾ? ಸ್ಕಿಪ್ ತರ ಮಾತಾಡ್ತಾ ಇದೀನಲ್ಲ, ಮಾಡಿರೋದೇ ಒಂದು ವಿಡಿಯೋ, ಅದಕ್ಕೆ ಕಾಯ್ಕೊಂಡು ಬೇರೆ ಕೂರ್ತೀರಾ? ಹೌದು, ಈ ವೀಕೆಂಡ್ ಅಂತ ಬಂದ್ರೆ ನೀವೇನೆಲ್ಲ ಮಾಡ್ತೀರಾ ನಿಮ್ಮ ಮನೇಲಿ? ನಮ್ಮನೆಲ್ಲ ನಾನು ವೀಕೆಂಡ್ ಅಂತ ಬಂದ್ರೆ ಬರೀ ಮನೆ ಕೆಲಸ ಬಿಟ್ಟರೆ ಬೇರೆ ಏನು ಮಾಡೋಕೆ ನನಗೆ ಟೈಮ್ ಆಗೋದಿಲ್ಲ. ಇಡೀ ಮನೆ ಕಸ ಹೊಡಿಬೇಕು, ನೆಲ ಒರೆಸ್ಬೇಕು, ಎಲ್ಲಾನು ಕ್ಲೀನ್ ಮಾಡ್ಬೇಕು, ಬೇಜಾರಾಗುತ್ತೆ. ಟಂಟಡಾನ್! ಎಲ್ಲರಿಗೂ ನಮಸ್ಕಾರ. ಎಲ್ರು ತುಂಬಾ ಖುಷಿಯಾಗಿದ್ದೀರಾ, ತುಂಬಾ ಆರೋಗ್ಯವಾಗಿದ್ದೀರಾ ಅಂತ ನಾನ್ ಭಾವಿಸ್ತಾ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಅದು ಬಹಳಷ್ಟು ಚರ್ಚೆಗೂ ಒಳಗಾಗಬಹುದು. ಅಂತದ್ ಏನ್ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆಲ್, ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ನಾವು ಆಹಾರವನ್ನ ತಯಾರಿಸಲು ಬಳಸುತ್ತಿರುವ ಆಹಾರ ತಯಾರಿಸುವ ಪಾತ್ರೆಗಳು. ನೀವು ಗಮನ ವಹಿಸಬಹುದು, ನಮ್ಮ ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಬಹಳಷ್ಟು ವರ್ಷಗಳ ಕಾಲ ಬದುಕಿದ್ರು ಮತ್ತು ಅಷ್ಟು ವರ್ಷಗಳ ಕಾಲ ಗಟ್ಟಿ ಮುಟ್ಟಾಗಿ ಬದುಕಿದ್ದಾರೆ, ಯಾವುದೇ ರೋಗ ರುಜಿನಗಳ ಇಲ್ಲದ ಹಾಗೆ. ಅದಕ್ಕೆ ಒಂದು ಬಹುಮುಖ್ಯ ಕಾರಣ ಏನಪ್ಪಾ ಅಂತ ಅಂದ್ರೆ, ಅವರು ಸೇವನೆ ಮಾಡುತ್ತಿದ್ದ ಆಹಾರ ಶೈಲಿಯ ಪದ್ಧತಿ ಮತ್ತು ಜೀವನ ಶೈಲಿ. ಆದ್ರೆ ಇತ್ತೀಚೆಗೆ ನಾವು ಮಾಡರ್ನೈಸೇಷನ್ ಅಂದ್ರೆ ಆಧುನೀಕರಣ ಮಾಡ್ತಾ ಎಲ್ಲವನ್ನು ಸುಲಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆ ಪ್ರಯತ್ನದಲ್ಲಿ ಹಲವಾರು ಕಾಯಿಲೆಗಳನ್ನ ನಮ್ಮ ಜೀವನಕ್ಕೆ ನಾವು ಆಹ್ವಾನಿಸ್ಕೊಳ್ತಾ ಇದ್ದೀವಿ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು, ಶಕ್ತಿಯನ್ನ ನೀಡುವಂಥದ್ದು ಯಾವ್ದಪ್ಪ ಅಂತಂದ್ರೆ ನಾವು ತಿನ್ನೋ ಆಹಾರ. ಹೌದಲ್ವಾ? ಅದು ತುಂಬಾ ಮುಖ್ಯವಾಗಿ ಇಲ್ಲಿ ಪಾತ್ರ ವಹಿಸುತ್ತೆ. ನಾವು ಎಲ್ಲ ಆಹಾರವನ್ನ ಹಸಿಯಾಗೆ ತಿನ್ನೋದಕ್ಕೆ ಸಾಧ್ಯವಿಲ್ಲ. ಬಹಳಷ್ಟು ಆಹಾರನ ನಾವು ಬೇಯಿಸೇ ತಿನ್ಬೇಕಾಗತ್ತೆ. ಆದ್ರೆ ನಾವು ಅದಕ್ಕೆ ಬೇಯಿಸಕ್ಕೆ ಬಳಸ್ತಿರುವಂತ ಪಾತ್ರೆಗಳು ಯಾವ ರೀತಿಯದ್ದು? ಅದು ನಾವು ತಿನ್ನುವ ಆಹಾರ ನಮ್ಮ ಆರೋಗ್ಯಕ್ಕೆ ವೃದ್ಧಿ ಆಗೋದಕ್ಕೆ ಸಹಾಯ ಮಾಡ್ಬೇಕೇ ಹೊರತು ಕ್ಷೀಣಿಸೋದಕ್ಕೆ ಅಲ್ಲ. ಬಹಳಷ್ಟು ವರ್ಷಗಳ ಹಿಂದೆ ಹೋದ್ರೆ ನಮ್ಮ ಹಿರಿಯರೆಲ್ಲ ಬಳಸ್ತಾ ಇದ್ದಿದ್ದು ಕಬ್ಬಿಣದ ಪಾತ್ರೆಗಳು, ಮಣ್ಣಿನ ಮಡಿಕೆಗಳು ಮತ್ತೆ ಕಂಚು. ಇವರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ದಿದ್ದು. ಆದ್ರೆ ನಾವು ಇವಾಗ ಏನೇನೆಲ್ಲ ಬಳಸ್ತಾ ಇದೀವಿ? ನಾನ್ ಸ್ಟಿಕ್ ಅಂತೆ, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್, ಇನ್ನ ಯಾವ್ದಾವ್ದೋ ಬಹಳಷ್ಟು ಕೆಮಿಕಲ್ಸ್ ಗಳಿಂದ ಮುಳುಗಿರುವಂತಹ ಪಾತ್ರೆಗಳನ್ನ ನಾವು ಬಳಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲೇ ಬಹಳಷ್ಟು ಖಳನಾಯಕರು, ನಮ್ಮ ಶಕ್ತಿಯನ್ನ ಕಿತ್ಕೊಳ್ಳುವಂತಹ ಬಹಳಷ್ಟು ವಿಲ್ಲನ್ಗಳಿದ್ದಾರೆ. ಅದನ್ನ ನಾವು ಹುಡುಕಿ ಅದನ್ನ ಬಳಸದೆ ಇರೋದಿಕ್ಕೆ, ಅದರ ಪ್ರಮಾಣ ಕಡಿಮೆ ಮಾಡೋದಿಕ್ಕೆ ನಾವು ಇವತ್ತಿಂದ ಯೋಚನೆ ಮಾಡಲೇಬೇಕಾಗತ್ತೆ. ನಾವು ಬಹಳಷ್ಟು ಜನ ತುಂಬಾ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ BP, ಶುಗರ್, PCOD ಇಶ್ಯೂಸ್, ಎಷ್ಟೊಂದು ಥೈರಾಯ್ಡ್ ಇಶ್ಯೂಸ್ಗಳು ಎಲ್ಲದು ಅದರಿಂದ ಬಳಲ್ತಿರ್ತೀವಿ. ಆದ್ರೆ ಅದ್ರದ್ದು ರೂಟ್ ಕಾಸ್ ಏನು ಅಂತ ಯಾವತ್ತೂ ತಿಳ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡೋದೇ ಇಲ್ಲ. ಈ ನಾನ್ ಸ್ಟಿಕ್ ಯಾರಾದ್ರೂ ತಗೊಂಡಾಗ ನೀವು ನೋಡ್ಬೋದು, ಆ ಬಾಕ್ಸ್ ಮೇಲೆ ಒಂದು ವಾರ್ನಿಂಗ್ ಬರ್ದಿರ್ತಾರೆ, ಹೈ ಫ್ಲೇಮ್ ಅಲ್ಲಿ ಇದನ್ನ ಬಳಸಬಾರ್ದು ಅಂತ, ಡೋಂಟ್ ಯೂಸ್ ಇಟ್ ಆನ್ ಹೈ ಫ್ಲೇಮ್ ಅಂತ. ಆದ್ರೂ ನಾವೇನ್ ಮಾಡ್ತೀವಿ, ಅದರಲ್ಲೇ ಡೀಪ್ ಫ್ರೈ ಮಾಡ್ತೀವಿ, ಎಲ್ಲ ಹೈ ಫ್ಲೇಮ್ ಅಲ್ಲೇ ಅದನ್ನ ಬಳಸ್ತೀವಿ. ಆಮೇಲೆ ಈ ಸ್ಟೀಲ್ ಸ್ಕ್ರಬ್ಬರ್ ಗಳಿಂದ ಅದನ್ನ ವಾಶ್ ಮಾಡ್ತೀವಿ. ಅದಕ್ಕೆ ಹಾಕಿರೋಂತ ಟೆಫ್ಲಾನ್ ಕೋಟಿಂಗು ಅದು ಕಾಲಕ್ರಮೇಣ ಹೋಗ್ತಾ ಇರುತ್ತೆ. ನಾವು ಸ್ಕ್ರಬ್ ಮಾಡಿ ಅಂಡ್ ಹೈ ಫ್ಲೇಮ್ ಅಲ್ಲಿ ಯೂಸ್ ಮಾಡ್ತಿರೋದ್ರಿಂದ. ಆ ಟೆಫ್ಲಾನ್ ಅನ್ನೋದು ಏನು? ಒಂದು ಕೆಮಿಕಲ್. ನಾವು ಅಡಿಗೆ ಅದ್ರಲ್ಲೇ ಮಾಡ್ತಿದೀವಿ ಅಂತಂದ್ರೆ ಆ ಟೆಫ್ಲಾನ್ ಕೋಟಿಂಗ್, ಆ ಕೆಮಿಕಲ್ ನಾವು ತಿನ್ನೋ ಆಹಾರಕ್ಕೆ ಡೈರೆಕ್ಟ್ ಆಗಿ ಬರ್ತಾ ಇದೆ. ಆಗ ನಮ್ಮ ದೇಹದೊಳಗೆ ಒಂದು ಫಾರಿನ್ ಪಾರ್ಟಿಕಲ್ ಬಂದಿದೆ. ನಮ್ಮ ದೇಹಕ್ಕೆ ಅದು ಗೊತ್ತಾಗಲ್ಲ ಅದೇನು, ಅದನ್ನ ಹೇಗ್ ಡೈಜೆಸ್ಟ್ ಮಾಡ್ಬೇಕು ಅಥವಾ ಯಾವ್ದಕ್ಕೂ ಅದಕ್ಕೆ ಅರ್ಥ ಆಗ್ದಲೇ ಸಿಚುವೇಶನ್ ಬಂದ್ಬಿಡತ್ತೆ. ಸೊ ಆಗ ಅದು ಯಾವ ರೀತಿ ಹೊರಗೆ ಬರುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಕಾಯಿಲೆ ರೀತಿಯಲ್ಲಿ ಬರುತ್ತೆ. ಅದು ಈಗ ಬರ್ದಲ್ಲೇ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಮೇಲೆ ನಮ್ಮ ಮನೆಯಲ್ಲ, ನಮ್ಮ ಕಿಚನ್ ನಲ್ಲಿ ಇರುವಂತಹ ವಿಲನ್, ಖಳನಾಯಕ ಯಾವುದು? ಅಲ್ಯೂಮಿನಿಯಂ. ಎಲ್ರ ಮನೆಯಲ್ಲೂ ಅಲ್ಯೂಮಿನಿಯಂ ಪಾತ್ರೆಗಳಂತೂ ಇದ್ದೇ ಇದೆ. ಇವನ್ ನನ್ನ ಮನೆಯಲ್ಲೂ ಇತ್ತು.
ನಾನು ಅದನ್ನ ಡಿನೇ ಮಾಡಲ್ಲ, ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಇತ್ತು. ಆದ್ರೆ ನನಗೆ ಇದ್ರ ಬಗ್ಗೆ ತಿಳ್ಕೊತಾ ಆ ಅಲ್ಯೂಮಿನಿಯಂ ಪಾತ್ರೆಗಳನ್ನೆಲ್ಲ ಕೊಟ್ಟು ನಾನು ಬೇರೆ ಪಾತ್ರೆಗಳನ್ನ ತಗೊಬಂದೆ. ಸೊ ಈ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯಾಕೆ ಬಳಸಬಾರ್ದು ಅಂತ ಹೇಳ್ತಾರೆ ಅಂತ ಅಂದ್ರೆ, ಈ ಸೇಮ್ ಅಲ್ಯೂಮಿನಿಯಂ ಅಲ್ಲೂ ಅಷ್ಟೇ, ನೀವು ಅಡ್ಗೆ ಮಾಡ್ತಾ ಅಲ್ಯೂಮಿನಿಯಂ ಆಹಾರಕ್ಕೆ ಸೇಮ್ ಟ್ರಾನ್ಸ್ಫರ್ ಆಗಕ್ ಶುರು ಆಗುತ್ತೆ. ನಾವು ಪ್ಲಾಸ್ಟಿಕ್ ನ ಯಾವ ಪ್ರಮಾಣದಲ್ಲಿ ಬಳಸ್ತಾ ಇದೀವಿ ಅಂತಂದ್ರೆ, ನೀರ್ ತೆಗೆಯೋದಿಕ್ಕೆ ಅದೇ ಪ್ಲಾಸ್ಟಿಕ್ ಬಾಟಲ್, ನೀರನ್ನ ಶೇಖರಣೆ ಮಾಡಿಡೋದಿಕ್ಕೆ ಅದು ಕೂಡ ಪ್ಲಾಸ್ಟಿಕ್, ಎಲ್ಲದರಲ್ಲೂ ಪ್ಲಾಸ್ಟಿಕ್ ಮುಳುಗೋಗ್ಬಿಟ್ಟಿದೀವಿ. ಆದ್ರೆ ಆ ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಅಂತ ನಾನು ಹೇಳ್ತಾ ಹೋದ್ರೆ ಇವತ್ತಿನ ದಿನ ಎಲ್ಲ ಪೂರ್ತಿ ಅದಕ್ಕೆ ಬೇಕಾಗತ್ತೆ ಅಂತ ನನಗನ್ಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ಪ್ಲಾಸ್ಟಿಕ್ ಜಾರ್ಸ್ಗಳಾಗ್ಲಿ ಯಾವುದು ಇಲ್ವಾ. ಸೊ ಇದೆಲ್ಲ ಗ್ಲಾಸ್ ಬಾಟಲ್ಸ್. ಸೊ ನೀವು ಈ ತರ ಪ್ಲಾಸ್ಟಿಕ್ ಬದಲು ಗ್ಲಾಸ್ ಬಾಟಲ್ಸ್ಗಳನ್ನ ನೀವು ಬಳಸ್ಬೋದು. ಹೌದು, ಗ್ಲಾಸು ನೀವು ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನಾನು ಆಲ್ಮೋಸ್ಟ್ 3 ವರ್ಷದಿಂದ ಈ ಬಾಟಲ್ಗಳನ್ನ ಎಲ್ಲ ಯೂಸ್ ಮಾಡ್ತಿದ್ದೇನೆ. ಇದುವರೆಗೂ ನಾನು ಯಾವ್ದನ್ನು ಬೀಳ್ಸಿಲ್ಲ. ಸೊ ಅದನ್ನ ನೀವು ಯೂಸ್ ಮಾಡ್ತಾ ನೀವು ಯೂಸ್ ಟು ಇಟ್ ಆಗ್ತೀರಾ. ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಗ್ಲಾಸ್ ಬಾಟಲ್ಗಳು ಬೇಡ ಅಂತ ನಿಮಗ್ ಅನಿಸ್ತಾ ಇದ್ರೆ, ಸ್ಟೀಲಿನ ಬಾಟಲ್ಸ್ಗಳು, ಈ ತರ ಜಾರ್ಸ್ಗಳು ತುಂಬಾ ಸಿಗುತ್ತೆ. ಅಂತವುದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು. ನೀವೆಲ್ಲರೂ ಯಾವ ಪಾತ್ರೆಗಳನ್ನ ಬಳಸಬಾರ್ದು ಅಂತ ತಿಳ್ಕೊಂಡ್ರಿ. ಆದ್ರೆ ಇವಾಗ ಯಾವ ರೀತಿಯ ಪಾತ್ರೆಗಳನ್ನ ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಕಬ್ಬಿಣದ ಪಾತ್ರೆಗಳು. ರೊಟ್ಟಿ ಹಂಚು, ದೋಸೆ, ಬಾಂಡ್ಲಿ ಇವೆಲ್ಲ ಕಬ್ಬಿಣ ಅಂತದ್ದು. ಇದೆಲ್ಲ ಸ್ಟೀಲ್. ಇನ್ನ ನಮ್ಮ ಮನೆಯಲ್ಲಿ ಎಲ್ಲಾ ಪಾತ್ರೆಗಳು ಕೂಡ, ಇವನ್ ಕುಕ್ಕರ್ ಎಲ್ಲದು ಸ್ಟೀಲೇ ಇರೋದು. ಅದು ಬಿಟ್ರೆ ಕಬ್ಬಿಣದ ಪಾತ್ರೆಗಳಿದೆ. ಸೊ ಈ ಕಬ್ಬಿಣದ ಪಾತ್ರೆಗಳನ್ನ ಯಾಕೆ ಬಳಸ್ಬೇಕು ಅಂತ ಹೇಳ್ತಾರೆ ಅಂತ ಅಂದ್ರೆ, ಬಹಳಷ್ಟು ಅದರಿಂದ ಉಪಯೋಗಗಳಿದೆ. ನಮ್ಮ ದೇಹಕ್ಕೆ ಕಬ್ಬಿಣಾಂಶವು ತುಂಬಾ ಬೇಕಾಗಿರುವಂಥದ್ದು. ನಾವು ಇದರಲ್ಲಿ ಅಡ್ಗೆ ಮಾಡ್ತಿರೋದ್ರಿಂದ ಕಬ್ಬಿಣಾಂಶವು ಕಾಲಕ್ರಮೇಣ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಇವೆಲ್ಲ ಎಷ್ಟು ಸ್ಟಡಿ ಇದೆ ಅಂತಂದ್ರೆ, ಯಾರ್ ಬೇಕಾದ್ರೂ, ಅಂದ್ರೆ ನಿಮ್ಮ ಜನರೇಷನ್ ಅಲ್ಲ, ನಿಮ್ಮ ನೆಕ್ಸ್ಟ್ ನಿಮ್ಮ ಮೊಮ್ಮಕ್ಕಳು ಕೂಡ ಇದನ್ನ ಯೂಸ್ ಮಾಡ್ಬೋದು. ಅಷ್ಟು ಗಟ್ಟಿ, ಯಾವ ರೀತಿ ಹಾಳಾಗಲ್ಲ, ಏನಿಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪರ್ಚೇಸ್ ಹ್ಯಾವ್ ಡನ್ ಸೋ ಫಾರ್. ನನಗೆ ತುಂಬಾ ಇಷ್ಟ ಈ ಪಾತ್ರೆಯಲ್ಲಿ ಅಡಿಗೆ ಮಾಡೋದಂಥದ್ದು. ಆಮೇಲೆ ನೆಕ್ಸ್ಟು ಸ್ಟೀಲ್ ಇದೆ. ಸ್ಟೀಲು ಯಾವುದೇ ರೀತಿ ಅದು ನಮ್ಮ ಆಹಾರಕ್ಕೆ ಯಾವುದೇ ಒಂದು ಕೆಮಿಕಲ್ ಆಗ್ಲಿ ಇನ್ನೊಂದಾಗ್ಲಿ ಏನು ಸೇರ್ಕೊಳ್ಳೋದಿಲ್ಲ. ಇಟ್ ವಿಲ್ ಬಿ ಆಕ್ಟ್ ಆಸ್ ಎ ನ್ಯೂಟ್ರಲ್ ಥಿಂಗ್. ಸೊ ಅದಕ್ಕಾಗಿ ಇದನ್ನ ಬಳಸೋದು ಸೇಫ್ ಅಂತ ಡಾಕ್ಟರ್ಸ್ ಆಗ್ಲಿ ಅಥವಾ ಸ್ಟಡೀಸ್ ಪ್ರಕಾರ ಅದನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ನಾನು ಗಮನಿಸಿರೋದೇನಪ್ಪಾ ಅಂತಂದ್ರೆ, ಈ ಸ್ಟೀಲ್ ಪಾತ್ರೆಗಳಲ್ಲಿ ನೀವು ಎಷ್ಟೇ ಸೀದ್ಸಿ ಅಥವಾ ಏನೇ ಮಾಡಿ, ಆದ್ರೆ ಇದನ್ನ ವಾಶ್ ಮಾಡೋದಿದೆಯಲ್ಲ, ತುಂಬಾ ಬೇಗ ವಾಶ್ ಮಾಡ್ಬೋದು. ಅಂಡ್ ಏನೇ ಅಡಿಗೆ ಮಾಡಿದ್ರು ಕೂಡ ಬೇಗ ಕುಕ್ ಆಗುತ್ತೆ ಇದರಲ್ಲಿ. ಆಮೇಲೆ ಬಹಳಷ್ಟು ಜನ ಏನಂತಾರೆ ಅಂದ್ರೆ, ಈ ಸ್ಟೀಲ್ ಇದ್ರಲ್ಲಿ ಅಡ್ಗೆ ಮಾಡಿದ್ರೆ ಸೀದೋಗುತ್ತೆ ನಮ್ಗೆ, ಅದಕ್ಕೆ ನಾವು ಬಳಸಲ್ಲ ಅಂತ ಹೇಳ್ತಾರೆ. ಇದೆಲ್ಲ ವೆರಿ ಗುಡ್ ಕ್ವಾಲಿಟಿ ಸ್ಟೀಲ್ ತಗೋಬೇಕಾದ್ರೆ ಅದೊಂದ್ರ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ತುಂಬಾ ತೆಳುಗಿರ್ಬಾರ್ದು ಈ ಬಾಟಮ್. ಇದು ಯಾವಾಗ್ಲೂ ಕೂಡ 3 ಲೇಯರ್ ಇಂದ ಮಾಡಿರುವಂತಹ ಸ್ಟೀಲ್ಗಳನ್ನ ತಗೊಂಡ್ರೆ ಯಾವುದೇ ರೀತಿ ಸೀದಲ್ಲ, ಖಂಡಿತವಾಗ್ಲೂ ಸೀದಲ್ಲ. ಒಳ್ಳೆ ಕ್ವಾಲಿಟಿ ಸ್ಟೀಲ್ಗಳನ್ನ ತಗೊಂಡು ನೀವು ಅದನ್ನ ಬಳಸಬಹುದು. ಇಲ್ಲ ಅಂತಂದ್ರೆ ಕಬ್ಬಿಣದ ಪಾತ್ರೆಗಳಿಗೆ ಹೋಗಿ, ಇಲ್ಲ ಕಂಚಿನ ಪಾತ್ರೆಗಳಿಗೆ ಹೋಗಿ. ಅಂಡ್ ಇನ್ನ ತುಂಬಾ ಚೆನ್ನಾಗಿ ಅಂತಂದ್ರೆ ಮಣ್ಣಿನ ಪಾತ್ರೆಗಳಿಗೆ ಹೋಗಿ. ಮಣ್ಣಿನ ಪಾತ್ರೆಗಳಲ್ಲಿ ನೀರಿನ ಅಂಶ ಇದ್ರೆ ಆರಾಮಾಗಿ ಅದ್ರಲ್ಲಿ ಅಡ್ಗೆ ಮಾಡ್ಬೋದು, ಯಾವುದೇ ರೀತಿ ಅದು ಒಡಿಯಲ್ಲ. ನಾನು ಬಹಳಷ್ಟು ಜನ ಕೇಳ್ಬೋದು, ನಮ್ಮ ಮನೇಲಿ ಇವಾಗ ಎಲ್ಲ ಅಲ್ಯೂಮಿನಿಯಂ ಪಾತ್ರೆ ಇದೆ, ಏನ್ ಮಾಡೋದು, ಹಂಗಿದ್ರೆ ಹೋಗ್ಬಿಟ್ಟು ಎಲ್ಲ ಡಸ್ಟ್ಬಿನ್ಗೆ ಹಾಕಕ್ಕಾಗತ್ತಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಆತರ ಕೆಲಸ ಏನು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ನೀವು ಯಾವ್ದಾದ್ರು ಒಂದು ಪಾತ್ರೆನ ತಗೊಳ್ಬೇಕು ಅಂತಂದ್ರೆ ಯೋಚನೆ ಮಾಡಿ ಇದ್ರ ಬಗ್ಗೆ ತಗೊಳ್ಳಿ. ಮತ್ತೆ ಈಗಲೂ ಕೂಡ ಎಕ್ಸ್ಚೇಂಜ್ ಮಾಡಬಹುದು. ನೀವು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಹೋಗಿ ಕೊಟ್ರೆ ಖಂಡಿತವಾಗ್ಲೂ ನೀವು ಬೇರೆ ಪಾತ್ರೆಗಳನ್ನ ಅದರಿಂದ ತಗೋಬಹುದು. ಸೊ ಆ ರೀತಿ ಕೂಡ ಮಾಡ್ಬೋದು ನೀವು. ಮತ್ತೆ ನಮ್ಮ ಜೀವನದಲ್ಲಿ
ಆರೋಗ್ಯ ಅನ್ನೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲಾದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತೀವಿ, ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಅಂಟಿಲ್ ಅನ್ಲೆಸ್ ಆ ಆರೋಗ್ಯ ಕೈ ಕೊಡೋವರೆಗೂ. ಒಂದು ಸಲ ಹೇಳ್ತಿದ್ದೀನಲ್ಲ ಸ್ನೇಹಿತರೆ, ಆರೋಗ್ಯ ಕೈ ಕೊಟ್ರೆ ನೀವು ಎಲ್ಲದನ್ನು ಬಿಟ್ಟು ಬರೀ ಆರೋಗ್ಯದ ಕಡೆ ಮಾತ್ರ ಗಮನ ಹರಿಸ್ಬೇಕಾಗುತ್ತೆ. ನೀವು ಯೋಚನೆ ಮಾಡ್ಬೋದು, ನಿಮಗೆ ಹುಷಾರಿಲ್ದಾಗ ಯೋಚನೆ ಮಾಡಿ, ನೀವೇನಾದ್ರೂ ಮನೆ ಕೆಲಸ ಮಾಡೋಕ್ಕಾಗತ್ತಾ? ನಿಮಗೆ ಜ್ವರ ಇದೆಯಪ್ಪ, ಏನ್ ಮಾಡ್ತೀರಾ? ಮನೆ ಕೆಲಸ ಮಾಡ್ತೀರಾ ಅಥವಾ ಆಫೀಸಿಗೆ ಹೋಗ್ತೀರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ರೆಸ್ಟ್ ಮಾಡ್ತೀರಾ. ಸೊ ರೆಸ್ಟ್ ಬಿಟ್ರೆ ಬೇರೆ ಏನೂ ಮಾಡೋದಿಲ್ಲ. ಅದೇ ಮೇನ್ ಇಂಪಾರ್ಟೆಂಟ್ ಕೆಲಸ ಆಗೋಗುತ್ತೆ, ಬೇರೆದೆಲ್ಲ ಸ್ಟಾಪ್ ಮಾಡಿಬಿಡ್ತೀರಾ. ಸೊ ಅದೇ ಆರೋಗ್ಯದ ಪ್ರಾಮುಖ್ಯತೆ. ಆರೋಗ್ಯ ಯಾವತ್ತು ಕೈ ಕೊಡುತ್ತಲ್ಲ, ಆಗ ಅದು ಬಿಟ್ರೆ ಬೇರೆ ಏನೂ ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಕ್ ಶುರು ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಕೋಟ್ ಏನಪ್ಪ ಅಂತಂದ್ರೆ, ಐದರ್ ಯೋರ್ ಮೈಂಡ್ ಕಂಟ್ರೋಲ್ಸ್ ಯು ಆರ್ ಯು ಕಂಟ್ರೋಲ್ಸ್ ಯೋರ್ ಮೈಂಡ್. ಡಿಸಿಷನ್ ಇಸ್ ಕಂಪ್ಲೀಟ್ಲಿ ಆನ್ ಯು. ಸೊ ನೀವು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ನಿಮ್ಮ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಯೋಚನೆ ಮಾಡಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ತರ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, until then, I am Arpita Dilkar signing off. Bye bye.